ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಬಿಝಡ್ ಜಮೀರ್ ಅಹಮದ್ ಖಾನ್ ರಾಜ್ಯದ ಪ್ರಸಿದ್ಧ ಮುಸ್ಲಿಂ ರಾಜಕಾರಣಿ ಸಿದ್ದರಾಮಯ್ಯರ ಆಪ್ತ. ಇಂಥ ಜಮೀರ್ ಅಹಮದ್ ಖಾನ್ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ? ಇವರ ಜೀವನದ ಹಾದಿ ಹೇಗಿದೆ? ರಾಜಕೀಯಕ್ಕೆ ಬರೋಕು ಮೊದಲು ಏನ್ ಮಾಡ್ತಿದ್ರು? ಪತ್ನಿ ಯಾರು? ಮಕ್ಕಳೆಷ್ಟು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. 1966ರ ಆಗಸ್ಟ್ 1ರಂದು ಜನನ. ಫ್ರೆಂಡ್ಸ್, ಜಮೀರ್ ಅಹಮದ್ ಖಾನ್ ಹುಟ್ಟಿದ್ದು 1966ರ ಆಗಸ್ಟ್ 1ನೇ ತಾರೀಕು. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ 19 ವರ್ಷಗಳ ಬಳಿಕ ತುಮಕೂರಿನ ಕುಣಿಗಲ್ನಲ್ಲಿ. ತಂದೆ ಜಿಯಾವುಲ್ಲಾ ಖಾನ್ ನ್ಯಾಷನಲ್ ಟ್ರಾವೆಲ್ಸ್ ಎಂಬ ಖಾಸಗಿ ಬಸ್ ಕಂಪನಿಯ ಓನರ್ ಆಗಿದ್ರು. ತಾಯಿ ಸುಗ್ರಾ ಖಾನ್. ಇವರದ್ದು ಮುಸ್ಲಿಂ ಸಮುದಾಯ. ಹುಟ್ಟೂರಿನಲ್ಲಿ ಆರಂಭಿಕ ಶಿಕ್ಷಣ. ಎಸ್ಎಸ್ಎಲ್ಸಿಯಲ್ಲಿ ಶಾಲೆ ಬಿಟ್ಟ ಬಾಲಕ. ಜಮೀರ್ ಅಹಮದ್ ಖಾನ್ ಆರಂಭಿಕ ಶಿಕ್ಷಣ ಪಡೆದಿದ್ದೆಲ್ಲ ತುಮಕೂರಿನಲ್ಲಿ. ಕುಣಿಗಲ್ನ ಸಿದ್ಧಾರ್ಥ ಹೈಸ್ಕೂಲ್ನಲ್ಲಿ 9ನೇ ಕ್ಲಾಸ್ ವರೆಗೆ ಓದಿ ಎಸ್ಎಸ್ಎಲ್ಸಿಯಲ್ಲಿ ಶಾಲೆ ಬಿಟ್ರು. ನಂತರ ತಂದೆ ಜೊತೆ ಟ್ರಾವೆಲ್ ಬಿಸ್ನೆಸ್ಗೆ ಇಳಿದು ತುಮಕೂರಿನಿಂದ ಬೆಂಗಳೂರಿಗೆ ಶಿಫ್ಟ್ ಆದ್ರು. ಡಾನ್ ರಾಜಕಾರಣಿಗಳ ಜೊತೆ ಲಿಂಕ್. ಬೆಂಗಳೂರಿಗೆ ಬಂದ ಜಮೀರ್ ಅಹಮದ್ ಖಾನ್ ನಿಧಾನಕ್ಕೆ ಪಾದರಾಯನಪುರ, ಗೋರಿಪಾಳ್ಯ ಮತ್ತು ಜೆಜೆ ನಗರದಲ್ಲಿ ಸಕ್ರಿಯರಾಗಿದ್ದ ಡಾನ್ಗಳು ಮತ್ತು ಸ್ಥಳೀಯ ರಾಜಕಾರಣಿಗಳ ಸಂಪರ್ಕಕ್ಕೆ ಬಂದ್ರು. ಅವರಲ್ಲಿ ಅಂದಿನ ಜೆಡಿಎಸ್ ನಾಯಕ ಆರಿಫ್ ಪಾಷಾ ಕೂಡ ಒಬ್ರು. ಇವರು ಇಮ್ರಾನ್ ಪಾಷಾರ ತಂದೆ. 2004ರ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಇಬ್ಬರನ್ನ ಹತ್ಯೆ ಮಾಡಿದ ಆರೋಪ ಸೇರಿದಂತೆ ಹಲವು ಆರೋಪಗಳು ಆರಿಫ್ ಪಾಷಾ ಮತ್ತು ಮಗ ಇಮ್ರಾನ್ ಪಾಷಾ ಮೇಲಿತ್ತು. 2005 ಚಾಮರಾಜಪೇಟೆ ಬೈ ಎಲೆಕ್ಷನ್. ಜೆಡಿಎಸ್ ನಿಂದ ಟಿಕೆಟ್ ಪಡೆದು ಜಯಭೇರಿ. ಅದು 2004-5ರ ಸಮಯ. ಬೆಂಗಳೂರಿನ ಚಾಮರಾಜಪೇಟೆ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿದ್ದ ಮಾಜಿ ಸಿಎಂ ಎಸ್ಎಂ ಕೃಷ್ಣರನ್ನ ಮಹಾರಾಷ್ಟ್ರ ಗವರ್ನರ್ ಆಗಿ ನೇಮಿಸಿತು ಕೇಂದ್ರ ಸರ್ಕಾರ. ಇದರ ಬೆನ್ನಲ್ಲೇ ಶಾಸಕ ಸ್ಥಾನಕ್ಕೆ ಎಸ್ಎಂಕೆ ರಾಜೀನಾಮೆ ಕೊಟ್ಟಿದ್ರಿಂದ ಚಾಮರಾಜಪೇಟೆ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಿತು. ಆಗ ಜೆಡಿಎಸ್ ಅಭ್ಯರ್ಥಿಯಾಗಿ ಜಮೀರ್ ಅಹಮದ್ ಖಾನ್ ರನ್ನ ಆಯ್ಕೆ ಮಾಡಿದ್ರು ದೇವೇಗೌಡರು. ಜೊತೆಗೆ ಭರ್ಜರಿ ಪ್ರಚಾರ ಮಾಡಿದ್ರು. ಇದೆಲ್ಲದರ ಪರಿಣಾಮ ಎಂಬಂತೆ ಮೊದಲ ಎಲೆಕ್ಷನ್ ನಲ್ಲೇ ಗೆದ್ದು ಬೀಗಿದ ಜಮೀರ್ ತಮ್ಮ 39ನೇ ವಯಸ್ಸಲ್ಲಿ ಎಂಎಲ್ಎ ಆಗಿ ವಿಧಾನಸಭೆ ಪ್ರವೇಶಿಸಿದ್ರು. 2006ರಲ್ಲಿ ರಾಜಕೀಯ ಕ್ಷಿಪ್ರ ಕ್ರಾಂತಿ. ಎಚ್ಡಿಕೆ ಸರ್ಕಾರದಲ್ಲಿ ಸಿಕ್ತು ಮಂತ್ರಿಗಿರಿ. 2006ರಲ್ಲಿ ರಾಜಕೀಯ ಕ್ಷಿಪ್ರ ಕ್ರಾಂತಿ ನಡೆಸಿದ ಎಚ್ಡಿ ಕುಮಾರಸ್ವಾಮಿ ಧರಂ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರವನ್ನ ಪತನಗೊಳಿಸಿದ್ರು. ಆ ಟೈಮಲ್ಲಿ ಎಚ್ಡಿಕೆಗೆ ಬೆಂಬಲವಾಗಿ ನಿಂತು 42 ಶಾಸಕರನ್ನ ಬಸ್ನಲ್ಲಿ ರೆಸಾರ್ಟ್ಗೆ ಕರ್ಕೊಂಡು ಹೋಗಿದ್ದೆ ಜಮೀರ್ ಅಹಮದ್ ಖಾನ್. ಇದಕ್ಕೆ ಪ್ರತಿಫಲ ಎಂಬಂತೆ ನಂತರ ಬಂದ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಬಿಜೆಪಿ 2020 ಸರ್ಕಾರದಲ್ಲಿ ಮಂತ್ರಿಗಿರಿ ಸಿಕ್ತು. ಹಜ್ ಮತ್ತು ವಕ್ಫ್ ಬೋರ್ಡ್ ಸಚಿವರಾದ್ರು ಜಮೀರ್. ಈ ಮೂಲಕ ಮೊದಲ ಬಾರಿ ಎಂಎಲ್ಎ ಆದಾಗಲೇ ಮಿನಿಸ್ಟರ್ ಪಟ್ಟ ಅಲಂಕರಿಸಿಕೊಂಡ ಅಪರೂಪದ ರಾಜಕಾರಣಿಗಳಲ್ಲಿ ಒಬ್ಬರೆನಿಸಿಕೊಂಡ್ರು. 2007 ಕುಮಾರಸ್ವಾಮಿ ವಿರುದ್ಧ ಮುನಿಸು. ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟ ಜಮೀರ್. ಅದು 2007ರ ಜನವರಿ. ಮುಸ್ಲಿಮರಿಗೆ ಬಕ್ರೀದ್ ಹಬ್ಬದ ಸಂಭ್ರಮ. ಆದ್ರೆ ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಸಿಎಂ ಕುಮಾರಸ್ವಾಮಿಯನ್ನ ಆಹ್ವಾನಿಸಿದ್ರು, ಬಂದಿಲ್ಲ ಅಂತ ಹೇಳಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ರು ಜಮೀರ್. ಜೊತೆಗೆ ಇದು ನನಗೆ ಮಾಡಿದ್ದ ಅವಮಾನವಲ್ಲ, ಇಡೀ ಮುಸ್ಲಿಂ ಸಮುದಾಯಕ್ಕೆ ಮಾಡಿದ ಅವಮಾನ. ಕುಮಾರಸ್ವಾಮಿ ಮುಸ್ಲಿಮರ ಬಳಿ ಕ್ಷಮೆ ಕೇಳಿದ್ರೆ ರಾಜೀನಾಮೆ ವಾಪಸ್ ಪಡಿತೀನಿ ಅಂದ್ಬಿಟ್ರು. ಕುಮಾರಸ್ವಾಮಿಯನ್ನ ಕೇಳಿದ್ರೆ ಬಕ್ರೀದ್ ನಲ್ಲಿ ಭಾಗವಹಿಸೋದು ನನ್ನ ಅಧಿಕೃತ ಕಾರ್ಯಕ್ರಮಗಳ ಪಟ್ಟಿಯಲ್ಲಿ ಇರ್ಲಿಲ್ಲ ಅಂದ್ರು. ಅಂದ್ಹಾಗೆ ಜಮೀರ್ ರನ್ನ ತಮ್ಮ ಕ್ಯಾಬಿನೆಟ್ ನಿಂದ ಕೈ ಬಿಡಲು ಎಚ್ಡಿಕೆ ಪ್ಲಾನ್ ಮಾಡ್ತಿದ್ರು ಎನ್ನಲಾಗುತ್ತೆ. ಇದೇ ಕಾರಣಕ್ಕೆ ಎಚ್ಡಿಕೆ ವಿರುದ್ಧ ಜಮೀರ್ ಬಕ್ರೀದ್ ಅಸ್ತ್ರ ಪ್ರಯೋಗಿಸಿದ್ರು ಅನ್ನೋದು ರಾಜಕೀಯ ವಿಶ್ಲೇಷಕರ ಮಾತು. 2008 2ನೇ ಬಾರಿ ಎಂಎಲ್ಎ ಆಗಿ ಆಯ್ಕೆ ಸಿಕ್ಕಿತು. ಜೆಡಿಎಸ್ ಜನರಲ್ ಸೆಕ್ರೆಟರಿ ಹುದ್ದೆ. ಎಚ್ಡಿಕೆ ಜೊತೆ ಪ್ಯಾಚ್ ಅಪ್ ಮಾಡಿಕೊಂಡು 2008ರ ವಿಧಾನಸಭೆ ಚುನಾವಣೆಗೆ ಚಾಮರಾಜಪೇಟೆ ಕ್ಷೇತ್ರದಿಂದ ಮತ್ತೊಮ್ಮೆ ಕಣಕ್ಕಿಳಿದ ಜಮೀರ್ ಗೆದ್ದು 2ನೇ ಬಾರಿ ಎಂಎಲ್ಎ ಆದ್ರು. ಬಳಿಕ ಜೆಡಿಎಸ್ ಪಕ್ಷದ ಜನರಲ್ ಸೆಕ್ರೆಟರಿ ಆಗಿಯೂ ನೇಮಕಗೊಂಡ್ರು. 2009 ಲೋಕಸಭೆ ಚುನಾವಣೆ ಸೋಲು. ಚಾಮರಾಜಪೇಟೆಯಲ್ಲಿ ಸತತ 2 ಗೆಲುವು ಕಂಡ ಜಮೀರ್ ರನ್ನ 2009ರ ಲೋಕಸಭೆ ಟಿಕೆಟ್ ಕೊಟ್ರು ದೊಡ್ಡಗೌಡ್ರು. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಚುನಾವಣೆ ಎದುರಿಸಿದ ಜಮೀರ್ ಸೋತು 3ನೇ ಸ್ಥಾನಕ್ಕೆ
ತೃಪ್ತಿ ಪಡ್ಕೊಳ್ಬೇಕಾಯ್ತು. ಬಿಜೆಪಿಯ ಪಿಸಿ ಮೋಹನ್ ಗೆಲುವು ಸಾಧಿಸಿದ್ರು. 2010 ದರೋಡೆ ಕೇಸ್ನಲ್ಲಿ A13, 2010ರಲ್ಲಿ ಜೆಡಿಎಸ್ ಮಾಜಿ ಶಾಸಕ ಎಂಸಿ ಅಶ್ವಥ್ಗೆ ಸೇರಿದ 2.5 ಕೋಟಿ ದುಡ್ಡನ್ನ ದರೋಡೆ ಮಾಡಿಸಿದ ಪ್ರಕರಣದಲ್ಲಿ ಜಮೀರ್ ಹೆಸರು ಕೇಳಿಬಂತು. ಪ್ರಕರಣದಲ್ಲಿ ಜಮೀರ್ A13 ಆದ್ರು. ಅಂದ್ಹಾಗೆ 2010ರ ವಿಶ್ವಾಸ ಮತದಲ್ಲಿ ಬಿಜೆಪಿ ಗೆಲ್ಬೇಕಿತ್ತು. ಆಗ ಜೆಡಿಎಸ್ನ ಕೆಲ ಶಾಸಕರಿಗೆ ದುಡ್ಡು ಕೊಟ್ಟು ಆಮಿಷ ಒಡ್ಡಿದ್ದ ಆರೋಪ ಬಿಜೆಪಿ ಮೇಲಿತ್ತು. ಆ ಟೈಮಲ್ಲಿ ಎಂಸಿ ಅಶ್ವಥ್ರನ್ನ ಫಾಲೋ ಮಾಡಿದ್ದ ಜಮೀರ್ ಸಹಚರರು 2.5 ಕೋಟಿಯನ್ನ ದರೋಡೆ ಮಾಡಿ ಲಾಕ್ ಆದ್ರು. ವಿಚಾರಣೆ ವೇಳೆ ಜಮೀರ್ ಸೂಚನೆ ಮೇರೆಗೆ ಹೀಗೆ ಮಾಡಿದ್ವಿ ಅಂತ ಕೆಲ ಆರೋಪಿಗಳು ಬಾಯಿ ಬಿಟ್ರು ಎನ್ನಲಾಗುತ್ತೆ. ಆದ್ರೆ ಜಮೀರ್ ಆಪ್ತರು ಆರೋಪವನ್ನ ತಳ್ಳಿ ಹಾಕಿದ್ರು. 2013ರಲ್ಲಿ ಗೆಲುವು ಹ್ಯಾಟ್ರಿಕ್ ಸಾಧನೆ. 2013ರ ವಿಧಾನಸಭೆ ಚುನಾವಣೆಗೆ ಮತ್ತೊಮ್ಮೆ ಚಾಮರಾಜಪೇಟೆ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಜಮೀರ್ ಹ್ಯಾಟ್ರಿಕ್ ಗೆಲುವಿನ ಸಾಧನೆ ಮಾಡಿದ್ರು. ತಾವು ಗೆದ್ರು, ಜೆಡಿಎಸ್ ಗೆಲ್ಲಿಲ್ಲ. ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಬಂತು. 2016ರಲ್ಲಿ ರೆಬೆಲ್ ಅಡ್ಡ ಮತದಾನ. ಜೆಡಿಎಸ್ನಿಂದ ದೂರ, ಕಾಂಗ್ರೆಸ್ಗೆ ಹತ್ತಿರ. ಜೆಡಿಎಸ್ನಲ್ಲಿ ಸೂಕ್ತ ಸ್ಥಾನಮಾನ ಸಿಗ್ಲಿಲ್ಲ, ತನ್ನನ್ನ ಸೈಡ್ ಲೈನ್ ಮಾಡಲಾಗ್ತಿದೆ ಅಂದ್ಕೊಂಡ ಜಮೀರ್ 2016ರಲ್ಲಿ ಪಕ್ಷದ ವಿರುದ್ಧ ಬಂಡಾಯವೆದ್ರು. ಅದೇ ವರ್ಷ ನಡೆದ ರಾಜ್ಯಸಭೆ ಚುನಾವಣೆ ವೇಳೆ ಜಮೀರ್ ಸೇರಿದಂತೆ ಜೆಡಿಎಸ್ನ 8 ಶಾಸಕರು ಅಡ್ಡ ಮತದಾನ ಮಾಡಿ ಸಿಕ್ಕಿಬಿದ್ರು. ಅಂದ್ರೆ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಬದಲು ಕಾಂಗ್ರೆಸ್ ಅಭ್ಯರ್ಥಿಗೆ ವೋಟ್ ಹಾಕಿದ್ರು. ಇದರ ಬೆನ್ನಲ್ಲೇ ಪಕ್ಷದಿಂದ ಸಸ್ಪೆಂಡ್ ಕೂಡ ಆದ್ರು. ಬಳಿಕ 2018ರ ರಾಜ್ಯಸಭೆ ಚುನಾವಣೆಯಲ್ಲೂ ಕ್ರಾಸ್ ವೋಟಿಂಗ್ ಮಾಡಿದ್ರು. 2018ರಲ್ಲಿ ಕಾಂಗ್ರೆಸ್ಗೆ ಅಧಿಕೃತ ಸೇರ್ಪಡೆ. 4ನೇ ಬಾರಿ ಎಂಎಲ್ಎ, ಸಿಕ್ಕಿತು ಮಂತ್ರಿ ಪಟ್ಟ. 2016ರಲ್ಲೇ ಜೆಡಿಎಸ್ನಿಂದ ಒಂದು ಕಾಲು ಹೊರಗಿಟ್ಟಿದ್ದ ಜಮೀರ್ ಅಂಡ್ ಗ್ಯಾಂಗ್ 2018ರಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಳ್ತು. 2018ರ ವಿಧಾನಸಭೆ ಚುನಾವಣೆಗೆ ಕಾಂಗ್ರೆಸ್ನಿಂದ ಕಣಕ್ಕಿಳಿದ್ರು. ಜಮೀರ್ ಸೋಲಿಸಲು ದೊಡ್ಡಗೌಡ್ರು ಮತ್ತು ಕುಮಾರಸ್ವಾಮಿ ಸಾಕಷ್ಟು ರಣತಂತ್ರ ರೂಪಿಸಿದ್ರು. ಆದ್ರೆ ಅಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು. ಸತತ 3 ಎಲೆಕ್ಷನ್ ಗೆದ್ದಿದ್ದ ಜಮೀರ್ ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸಿದ್ರು. ಅದರಂತೆ 4ನೇ ಸಲವೂ ಗೆದ್ದು ವಿಧಾನಸಭೆ ಪ್ರವೇಶಿಸಿದ್ರು. ನಂತರ ಎಚ್ಡಿಕೆ ನೇತೃತ್ವದ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಾದ್ರು. ಆದ್ರೆ 1 ವರ್ಷದಲ್ಲೇ ಸರ್ಕಾರ ಬಿದ್ದೋಯ್ತು. 2021ರಲ್ಲಿ ಇಡಿ ರೇಡ್, ಬಳಿಕ ಎಸಿಬಿ ದಾಳಿ. ಐಎಂಎ ಹಗರಣಕ್ಕೆ ಸಂಬಂಧ 2021ರಲ್ಲಿ ಶಾಸಕ ಜಮೀರ್ ಮತ್ತು ಸಹೋದರರ ಮನೆ, ಕಚೇರಿಗಳ ಮೇಲೆ ಇಡಿ ಅಥವಾ ಜಾರಿ ನಿರ್ದೇಶನಾಲಯ ದಾಳಿ ಮಾಡಿತು. ಜಮೀರ್ ಸಹೋದರರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಯಿತು. ಜಮೀರ್ ಕೂಡ ಅರೆಸ್ಟ್ ಆಗ್ಬೋದು ಅಂದುಕೊಳ್ಳಲಾಯಿತು. ಆದ್ರೆ ಅದು ಆಗ್ಲಿಲ್ಲ. ನಂತರ 2022ರಲ್ಲಿ ಇದೇ ಕೇಸ್ ಸಂಬಂಧ ಎಸಿಬಿ ಅಥವಾ ಭ್ರಷ್ಟಾಚಾರ ನಿಗ್ರಹ ದಳ ಕೂಡ ರೇಡ್ ಮಾಡಿತು. 2023ರಲ್ಲಿ ಸತತ 5ನೇ ಜಯಭೇರಿ, ಸಿದ್ದು ಸರ್ಕಾರದಲ್ಲಿ ಮಂತ್ರಿಗಿರಿ. 2023ರ ವಿಧಾನಸಭೆ ಚುನಾವಣೆಗೆ 5ನೇ ಬಾರಿ ಚಾಮರಾಜಪೇಟೆಯಿಂದ ಕಣಕ್ಕಿಳಿದ ಜಮೀರ್ ಸತತ 5ನೇ ಗೆಲುವು ಕಂಡ್ರು. ಕಾಂಗ್ರೆಸ್ ಕೂಡ ಗೆದ್ದು ಅಧಿಕಾರಕ್ಕೆ ಬಂತು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ವಸತಿ, ವಕ್ಫ್ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಾದ್ರು. ಆದ್ರೆ ಇಂಗ್ಲಿಷ್ನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದಕ್ಕೆ ಆಕ್ರೋಶ ಕೇಳಿಬಂತು. ಇದಕ್ಕೆ ಪ್ರತಿಕ್ರಿಯಿಸಿದ ಜಮೀರ್, ನಾನು ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿದ್ದು, ನಂಗೆ ಕನ್ನಡ ಅಷ್ಟು ಚೆನ್ನಾಗಿ ಬರಲ್ಲ, ಹೀಗಾಗಿ ತಪ್ಪಾಗ್ಬಾರ್ದು ಅಂತ ಹೇಳಿ ಇಂಗ್ಲಿಷ್ನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದೆ ಅಂದ್ರು. ಇದಿಷ್ಟೇ ಅಲ್ಲ, ಯುಟಿ ಖಾದರ್ ಸ್ಪೀಕರ್ ಆಗಿ ಆಯ್ಕೆಯಾದಾಗ ಮುಸ್ಲಿಂ ಸ್ಪೀಕರ್ ಮುಂದೆ ಬಿಜೆಪಿ ಶಾಸಕರು ತಲೆಬಾಗ್ಬೇಕು ಅಂತ ಹೇಳಿದ್ದು ಕೂಡ ವಿವಾದಕ್ಕೆ ಎಡೆಮಾಡಿಕೊಡ್ತು. ಪತ್ನಿ ಯಾರು, ಆಸ್ತಿ ಎಷ್ಟು ಗೊತ್ತಾ? ಫ್ರೆಂಡ್ಸ್, ಜಮೀರ್ ಅಹಮದ್ ಖಾನ್ ಪತ್ನಿ ಹೆಸರು ಬಿಬಿ ಜವಾಹರ. ಇವರಿಗೆ ಜೈದ್ ಖಾನ್ ಎಂಬ ಮಗ ಮತ್ತು ಜಹರಾ ಖಾನ್ ಎಂಬ ಮಗಳಿದ್ದಾಳೆ. ಇಂಥ ಜಮೀರ್ ತಮ್ಮ ಕುಟುಂಬದ ಒಟ್ಟು ಆಸ್ತಿ 72 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಸೋ ಫ್ರೆಂಡ್ಸ್, ಇದಿಷ್ಟು ರಾಜ್ಯದ ಪ್ರಸಿದ್ಧ ಮುಸ್ಲಿಂ ರಾಜಕಾರಣಿಯಾದ ಜಮೀರ್ ಅಹಮದ್ ಖಾನ್ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ, ಇವರ ಜೀವನದ ಹಾದಿ ಹೇಗಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.